I have 5 lakh cash in that. 10 lakhs. 20 ಲಕ್ಷ. ಹನುಮಂತ ಲಮಾನಿ ಈಗ ಬಿಗ್ ಬಾಸ್ ನ ವಿನ್ನರ್. Season 11 winner is ಹನುಮಂತ. ಡಿಸೆಂಬರ್ ನಲ್ಲೇ ಒಬ್ಬ ಜ್ಯೋತಿಷಿ ಒಂದು ಭವಿಷ್ಯವನ್ನ ನುಡಿದಿದ್ರು. ಹನುಮಂತ ಅವರೇ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಹೇಳಿ. ಪ್ರಶಾಂತ್ ಕಿನಿ ಅವರ ಭವಿಷ್ಯ ಸುಳ್ಳಾಗಲ್ಲ ಅನ್ನೋ ಮಾತು ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಬಿಗ್ ಬಾಸ್ ಸೀಸನ್ 11 ಗೆದ್ದಿದ್ದು ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಲಮಾನಿ. ಹನುಮಂತ ಲಮಾನಿ ಈಗ ಬಿಗ್ ಬಾಸ್ನ ವಿನ್ನರ್. ನಿಜಕ್ಕೂ ಕೂಡ ಅವರ ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ. ಮತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳ ಎದುರು ಅವರು ಸ್ಪರ್ಧೆ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಅದ್ಭುತವಾಗಿ ಪ್ರದರ್ಶನ ತೋರಿದಂಥ ಹನುಮಂತ ಲಮಾನಿ ಇವತ್ತು ಬಿಗ್ ಬಾಸ್ ಟ್ರೋಫಿಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಹೌದು ಹನುಮಂತ್ ಅವರೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಅದರ ಜೊತೆಗೆ 5 ಕೋಟಿಗಿಂತ ಹೆಚ್ಚು ವೋಟ್ಗಳನ್ನು ಹಾಕಿದ್ದಾರೆ ಹನುಮಂತ ಲಮಾನಿ ಅವರಿಗೆ. 5 ಕೋಟಿ ಇತಿಹಾಸನೇ ನಿರ್ಮಾಣ ಆಗಿಬಿಟ್ಟಿದೆ ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ವೋಟಿಂಗ್ ನಡೆದಿರಲಿಲ್ಲ ಯಾವತ್ತೂ ಕೂಡ. ಆದರೆ ಈ ಬಾರಿ ಹನುಮಂತನ ಮುಗ್ಧತೆ ನೋಡಿ ಇಡೀ ರಾಜ್ಯದ ಜನತೆ ಖುಷಿಯಾಗಿ ಪ್ರೀತಿಯಿಂದ ಈತನೇ ಗೆಲ್ಲಬೇಕಪ್ಪ, ಹಳ್ಳಿ ಪ್ರತಿಭೆನೇ ಗೆಲ್ಲಬೇಕು ಅಂತ ಹೇಳಿ ಆತನನ್ನು ಗೆಲ್ಲಿಸಿದ್ದಾರೆ. ಇನ್ನು ಮುಖ್ಯವಾದಂಥ ವಿಚಾರ ಏನಪ್ಪ ಅಂತ ಅಂದರೆ, ಡಿಸೆಂಬರ್ನಲ್ಲೇ ಒಬ್ಬ ಜ್ಯೋತಿಷಿ ಒಂದು ಭವಿಷ್ಯವನ್ನು ನುಡಿದಿದ್ರು. ಈ ಬಾರಿ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಆಗ್ತಾನೆ ಅಂತ ಹೇಳಿ. ಹೌದು, ಆ ಜ್ಯೋತಿಷಿ ಬೇರೆ ಯಾರೂ ಅಲ್ಲ, ಪ್ರಶಾಂತ್ ಕಿನಿ. ಪ್ರಶಾಂತ್ ಕಿನಿ ಅನ್ನೋ ಒಬ್ಬ ಜ್ಯೋತಿಷಿ ಇಲ್ಲಿ ಭವಿಷ್ಯವನ್ನು ನುಡಿದಿದ್ರು. ಹನುಮಂತ ಅವರೇ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಹೇಳಿ. ಪ್ರಶಾಂತ್ ಕಿನಿ ಅವರ ಭವಿಷ್ಯ ಸುಳ್ಳಾಗಲ್ಲ ಅನ್ನೋ ಮಾತು ಇದೆ. ಯಾಕೆ ಅಂತ ಹೇಳಿದರೆ, ಈಗ ಕಳೆದ ವರ್ಷ ಏನು ಮಹಾರಾಷ್ಟ್ರದ ಚುನಾವಣೆ ನಡೆಯುತ್ತೆ. ಆ ಚುನಾವಣೆ ಬಿಗ್ ಫೈಟ್ ಇತ್ತು. ಯಾಕೆ ಅಂತ ಹೇಳಿದರೆ, ಒಂದು ಕಡೆ ಮಹಾ ಒಕ್ಕೂಟ, ಮತ್ತೊಂದು ಕಡೆ BJP, ಇವರೆಲ್ಲರೂ ಸೇರಿ BJPಯನ್ನು ಸೋಲಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಂದಾಜಿಸಿದರು. ಆದರೆ ಪ್ರಶಾಂತ್ ಕಿನಿ ಅವರು ಭವಿಷ್ಯವನ್ನು ನುಡಿದಿದ್ರು, ಇಲ್ಲ ಈ ಬಾರಿ BJP ಬಹುಮತವನ್ನು ಪಡೆದುಕೊಂಡು ಅಧಿಕಾರವನ್ನು ಸ್ಥಾಪನೆ ಮಾಡುತ್ತೆ, ನೋಡ್ತಾ ಇರಿ ನೀವು ಅಂತ ಹೇಳಿ. ಅದರಂತೆ ಮಹಾರಾಷ್ಟ್ರದಲ್ಲಿ BJP ಗೆದ್ದು ಬೀಗುತ್ತೆ. BJPಯ ಬಣ ಅಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡುತ್ತೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಭವಿಷ್ಯವನ್ನು ನುಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿದ್ರು ಮತ್ತು ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಫೈನಲಿ ಈಗ ಅವರು ಹೇಳಿದ ಹಾಗೆ ಹನುಮಂತ ಲಮಾನಿ ಅವರು ವಿನ್ ಆಗಿದ್ದಾರೆ. ನೋಡಿ, ಪ್ರಶಾಂತ್ ಕಿನಿ ಒಬ್ಬ ಜ್ಯೋತಿಷಿಗಳು ಹೇಳೋದು ಎಲ್ಲವೂ ನಿಜ ಅಂತ ಹೇಳಿ ಈ ಕಾಲದಲ್ಲಂತೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾಕೋ ಏನೋ ಪ್ರಶಾಂತ್ ಕಿನಿ ಅವರು ಹೇಳ್ತಾ ಇರುವಂಥ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಸತ್ಯ ಆಗ್ತಾ ಇದೆ. ಅದರಂತೆ ಈಗ ಬಿಗ್ ಬಾಸ್ ವಿನ್ ಆಗಿರೋದು ಉತ್ತರ ಕರ್ನಾಟಕದ ಹುಡುಗ, ಅದು ಹನುಮಂತ. ಅದರಲ್ಲೂ ಭಾಳ ಜನ ಹೇಳ್ತಾ ಇದ್ರು ಖಂಡಿತವಾಗಿಯೂ ಮಂಜು ಅವರೇ ಗೆಲ್ತಾರೆ, ಉಗ್ರ ಮಂಜು ಅವರು ಈ ಬಾರಿ ಅಂತ ಹೇಳಿ. ಮತ್ತೊಂದು ಕಡೆ ಮೋಕ್ಷಿತಾ ಪೈ ಅವರು ಗೆಲ್ತಾರೆ ಅಂತ ಹೇಳಿ ಮತ್ತೊಂದಷ್ಟು ಜನ ಹೇಳ್ತಾ ಇದ್ರು. ಅದಾದ ನಂತರ ಇಲ್ಲ, ತ್ರಿವಿಕ್ರಮ್ ತುಂಬ ಅರ್ಹತೆ ಇರುವಂಥ ಒಬ್ಬ ಕ್ಯಾಂಡಿಡೇಟ್, ಹಾಗಾಗಿ ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು. ಫೈನಲಿ ಏನಾಯಿತು, ಹಳ್ಳಿಯ ಹುಡುಗನ ಮುಗ್ಧತೆಗೆ ಇಡೀ ರಾಜ್ಯದ ಜನ ಮನಸೋತು ಆತನಿಗೆ 5 ಕೋಟಿಗಿಂತ ಹೆಚ್ಚು ಮತಗಳನ್ನು ಹಾಕಿ ಆತನನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಮ್ಮೆ ಪ್ರಶಾಂತ್ ಕಿನಿ ಅವರ ಭವಿಷ್ಯ ನಿಜವಾಗಿದೆ ಅಂತಾನೆ ಹೇಳ್ಬಹುದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.